ಹೆಲೋ ಹಾಯ್ ಫ್ರೆಂಡ್ಸ್. ಇವತ್ತು ಕೊಬ್ಬರಿಯನ್ನು ಬಳಸ್ಕೊಂಡು ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಿಕ್ಸಿಗೆ ಹಾಕೋದು ಬೇಡ, ಜಸ್ಟ್ ಕೊಬ್ಬರಿ ಒಂದು ತುರ್ಕೊಂಡ್ಬಿಟ್ರೆ ಸಾಕು, ನಮಗೆ ಬೇಗನೆ ರೆಡಿ ಆಗುತ್ತೆ ಈ ಕರ್ಜಿಕಾಯಿನ. ಅಷ್ಟೇ ಈಜಿ ಸಹ ಮಾಡ್ಕೊಳ್ಳೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಹೊಸ್ಗೆ ಕಾರ್ಯಕ್ರಮ ಅಂದರೆ ಆರತಿ ಫಂಕ್ಷನ್ ಟೈಮಲ್ಲಿ ಈ ಥರ ಕಡಲೆ ಬೀಜ ಕಡಲೆ ಅವೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು, ಅವೆಲ್ಲ ಇದು ಮಾಡ್ಕೋಬೇಕು ಅಂತಿರುತ್ತಲ್ಲ, ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಡ್ಬಿಡೋದು. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಕಜ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಸಹ ಯಾವ ರೀತಿ ಕಲಿಸ್ಕೋಬೇಕಂತನೂ ಸಹ ನೋಡಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಬೌಲ್ ತೊಗೊಬಿಟ್ಟು 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಅರಿಶಿನ ಪುಡಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ 1 ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇ ಈಗ ಅರಿಶಿನ ಪುಡಿ ಎಲ್ಲ ಹಾಕಿರ್ತೀವಲ್ಲ, ನೀಟಾಗಿ ಎಣ್ಣೆ ಎಲ್ಲ ಮೈದಾಗೆ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಲಟ್ಸೋ ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ಇದನ್ನು. ನೋಡ್ತಾ ಇರ್ಬೋದು, ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹದ ಬರೋವರೆಗೂ ಚೆನ್ನಾಗಿ ನಾದ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನೀಗ. ಈಗ 1 ಅವರ್ ಆದ್ರೂ ರೆಸ್ಟ್ ಮಾಡ್ಕೋಬೇಕು ನಾವಿಲ್ಲಿ. ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೆ ಚೆನ್ನಾಗಿರುತ್ತೆ ಕರ್ಜಿಕಾಯಿ ಅನ್ನೋದು. ಅಷ್ಟರಲ್ಲಿ ಹಿಟ್ಟು ನೆನ್ಕೊಳ್ಳೋದ್ರೊಳಗಡೆ ಕೊಬ್ಬರಿ ಎಲ್ಲ ತುರ್ಕೊಂಬಿಟ್ಟು ನಾನು ಇಲ್ಲಿ 2 ಕಪ್ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ ಅಲ್ಲಿ ಕೊಬ್ಬರಿನ. ಒಣ ಕೊಬ್ಬರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ. 1 ಕಪ್ ಹಾಕ್ಕೊಂಡು ಈಗ 2 ಕಪ್ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನಿಮ್ಗೆ ಸಕ್ಕರೆ ಇಷ್ಟ ಆಗಲಿಲ್ಲ ಅಂದರೆ ಅದೇ ಪ್ಲೇಸಲ್ಲಿ ಬೆಲ್ಲನ ಪೌಡ್ರು ಮಾಡಿಕೊಂಡು ಈ ಥರ 1 ಕಪ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಸಿ ಇದೆ ಇಲ್ಲಿಗ. ನಾನು ಈ ಬಿಳಿ ಎಳ್ಳನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಮಗಿಲ್ಲಿ. ಇದರಲ್ಲಿ ನೀವು ಬೇಕಾದ್ರೆ ಕಸಕಸೆ ಬರುತ್ತಲ್ಲ, ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು. ಈಗ ಇವನ್ನೂ ಸಹ ನೋಡಿ, ಒಂದು ಬೌಲಲ್ಲಿ ಹುರ್ಕೊಂಡಿದ್ವಲ್ಲ ಅದೇ ಬೌಲ್ಗೆ ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಪೌಡ್ರು ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಇಷ್ಟೇ ಇದು. ನಮ್ಮ ಕಡಲೆ ಬೀಜ ಕಡಲೆಪಪ್ಪು ಮಾತ್ರ ಹಾಕಿಲ್ಲ, ಇನ್ನಿದ್ದೆ ಅವೆಲ್ಲ ಹಾಕಿದ್ದೀವಲ್ಲ. ತುಂಬ ಈಸಿ, ಬೇಗನೆ ಆಗುತ್ತೆ. ಅಷ್ಟರಲ್ಲೇ ನಾವು ಹಿಟ್ಟು ಕಲಿಸ್ಕೊಂಡಿದ್ವಲ್ಲ, ಈ ಥರ ಸಣ್ಣ ಉಂಡೆಗಳ ರೀತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಉಂಡೆನೂ ತೊಗೊಂಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊ, ಚಿಕ್ಕದಾಗಿ ದೊಡ್ಡದಾಗಿ. ಇಲ್ಲಿ ನಾನು ಇಲ್ಲಿ ಉದ್ದ ಬರೋ ರೀತಿಲಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಇದೇ ಥರನೇ ಮಾಡೋದು, ಅದಕ್ಕೆ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಪ್ರೆಸ್ ಬರುತ್ತಲ್ವ, ಕಜ್ಜಿಕಾಯಿ ಪ್ರೆಸ್, ಅದರಲ್ಲಿ ಇಟ್ಬಿಟ್ಟು ಅರ್ಧ ಹಿಟ್ಟೆಲ್ಲ ತೆಗೆದಾಕಿ ಆ ಥರ ಎಲ್ಲ ಮಾಡಬೇಕು. ಆ ಥರ ಮಾಡೋದಕ್ಕಿಂತ ಈ ಥರ ಈಸಿಯಾಗಿ ನಮ್ಮ ಹಿಟ್ಟು ನಾವು ಒಂದೇ ಸತಿ ಉಜ್ಕೊಂಡ್ಬಿಟ್ರೆ ಎಲೆನೆಲ್ಲ ನಾವು ಬೇಗನೆ ಆಗೋಗುತ್ತೆ ಈ ಕಜ್ಜಿಕಾಯಿ ಮಾಡೋದು. ಅದರಲ್ಲಾದರೆ ಹಿಟ್ಟೆಲ್ಲ ನಾವು ಸಪ್ರೇಟ್ ಮತ್ತೆ ಮಡಚಿ ಮತ್ತೆ ತೆಗೆದಾಕಬೇಕು, ಲೇಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಎಲೆ ಎಲ್ಲನೂ ಸಹ ಉಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಉಜ್ಕೊಂಡು ಇಟ್ಕೊಂಡಿದ್ದೀನಿ. ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಫಸ್ಟ್ ಎಲೆಲ್ಲ ಈ ಥರ ಉಜ್ಕೊಂಡ್ಬಿಡ್ತಾ ಇದ್ದೀನಿ ನನಗೆ. ಈಗ ಒಂದು ಎಲೆನ ತೊಗೊಂಡು ಒಂದು ಹತ್ತಿಯಿಂದ ಒಂದು ಕಡ್ಡಿಗೆ ಈ ಥರ ಸುತ್ಕೊಂಡು ರಬ್ಬರ್ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಅದು ಸುತ್ತೂರ ಎಲ್ಲ ನೀರೆಲ್ಲ ಆ ಕಡೆ ಈ ಕಡೆ ಎಲ್ಲ ಪೇಸ್ಟ್ ಥರ ಮಾಡಿಕೊಂಡು ನಾವು ಈಗ ಮಧ್ಯದಲ್ಲಿ ಮಾತ್ರ ಈ ಕೊಬ್ಬರಿ ಮಿಶ್ರಣ ಹಾಕಿ ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊತ ಬರಬೇಕು ನಮಗಷ್ಟೇ. ಈ ಥರ ನೀಟಾಗಿ ಒಂದು ಸತಿ ಫಸ್ಟ್ ಪ್ರೆಸ್ ಈ ಥರ ಮಾಡ್ಕೊಂಬಂದುಬಿಟ್ರೆ ಸಾಕು. ನಾವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಪ್ರೆಸ್ ಆಗ್ತೀವಿ. ನಾವು ಎಷ್ಟು ಉದ್ದನೂ ಸಹ ಆದ್ರೂ ಮಾಡ್ಕೊಬೋದು ನಾವಿಲ್ಲಿ. ಕೆಲವರೆಲ್ಲ ಇನ್ನೂ ಎಷ್ಟೆಷ್ಟು ಉದ್ದ ಮಾಡ್ತಾರೆ, ಇಲ್ಲಿ ಈ ಸೈಜಲ್ಲಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈಗಿಲ್ಲ ಆಯ್ತಲ್ವ, ಈ ಥರ ಒಂದು ಕಡೆಯಿಂದ ಈ ಥರ ಪ್ರೆಸ್ ಮಾಡ್ಕೊಂಬರ್ಬೇಕು. ಮಿಶ್ರಣ ಅನ್ನೋದು ಹೊರಗಡೆ ಹೋಗಬಾರ್ದು, ಎಣ್ಣೆಗೆ ಹಾಕಿದ ತಕ್ಷಣ ನಮಗೆ. ಆ ರೀತಿ ಎಲ್ಲ ಒಂದು ಕಡೆಯಿಂದನೇ ಈ ಥರ ಪ್ರೆಸ್ ಮಾಡ್ಕೊಂಬಂದುಬಿಟ್ರೆ ಸಾಕು. ಮೇಯ್ನ್ ಇದೆ ನಮಗೆ, ನೀಟಾಗಿ ಸುತ್ತೂರ ಪ್ರೆಸ್ ಮಾಡಿದ್ದೀವಿ ಅಂದರೆ ಕರ್ಜಿಕಾಯಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕರ್ಜಿಕಾಯಿನೂ ಸಹ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗಾಗಲೇ. ಒಬ್ಬರು ಇಬ್ಬರು ಇದ್ಬಿಟ್ರೆ ಒಬ್ಬರು ಎಲ್ಲ ಉಜ್ತಾ ಇರ್ತಾರೆ, ಈ ಥರ ಬೇಗ ಮಾಡ್ಕೊಂಬಿಡ್ಬೋದು. ಇಲ್ಲಿ ಒಬ್ಬರಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಈಗ ಅಷ್ಟರಲ್ಲೇ ನಾವು ಎಣ್ಣೆ ಕಾಯ್ಕೆ ಇಟ್ಕೊಂಡಿರ್ತೀವಲ್ವ, ಈಗ ಕಾದಿರೋ ಅಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಅಂತ ಹೇಳ್ತೀನಲ್ವ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನಮ್ಗೆ ಅಷ್ಟು ಆಗಾದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವ್ರು ಏನು ಜೋರಾಗಿ ಉರಿಟ್ಟಿರ್ತಾರೆ, ಮೇಲೆ ಕೆಂಪಗಾಗ್ಬಿಟ್ಟಿರುತ್ತೆ, ತೆಗೆದು ಬಿಡ್ತಾರೆ, ಒಳಗಡೆ ಹಿಟ್ಟು ಅದೇ ಹಾಗೇ ಇರುತ್ತೆ. ಆ ರೀತಿ ಮಾಡ್ಕೊಳ್ದೇ ಇರೋ ನೀವು ನೀಟಾಗಿ ಫುಲ್ಲು ರೋಸ್ಟ್ ಆಗಬೇಕು ಕರ್ಜಿಕಾಯಿ ಮಾಡುವಾಗ ಮಾತ್ರ. ನೋಡಿ, ಈ ಥರ ಫುಲ್ ರೆಡ್ಡಾಗಿ ಬಂದಿದೆಯಲ್ವ, ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕರ್ಜಿಕಾಯಿ ಅನ್ನೋದು. ನೋಡಿ, ಎಲ್ಲ ಕರ್ಜಿಕಾಯಿನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಫುಲ್ ಲಾಸ್ಟ್ ಎಂಡ್ವರೆಗೂ ನೋಡಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಸಹ ಎಣ್ಣೆಲಿ ಬಿಟ್ಕೊಂಡಿಲ್ಲ ನಾವು ಮಿಶ್ರಣ ಮಾಡಿರೋದು. ನೋಡಿ ಎಷ್ಟು ನೀಟಾಗಿದೆ, ಎಣ್ಣೆನೂ ಸಹ ಅಷ್ಟೇ ಚೆನ್ನಾಗಿದೆ ಕರ್ಜಿಕಾಯಿ ಅನ್ನೋದು.
ಇನ್ಯಾಕೆ ತಡ ಮಾಡ್ತಾರೆ, ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.